ಕರ್ನಾಟಕದಲ್ಲಿ ಸೂಫಿ ಸಂತರು ಬಾಳಿ ಬದುಕಿ ತಮ್ಮ ಜೀವನದ ತತ್ವಸಾರವನ್ನು ಹೇಳಿ ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಿಶುನಾಳ ಶರೀಫ್ ಸಾಹೇಬರು. ಶಿಶುನಾಳ ಶರೀಫರು ಜೀವನದ ಎಲ್ಲ ವಿಚಾರಗಳನ್ನು, ಭಕ್ತಿ, ಪ್ರೀತಿ, ಬದುಕು ಎಲ್ಲದರ ಬಗ್ಗೆ ತಮ್ಮದೇ ಆದ ತತ್ವಪದಗಳನ್ನು ಕಟ್ಟಿ ಹಾಡಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ ನಾನು ಮುಖ್ಯವಾಗಿ ಆಯ್ದುಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ನೋಡಿ, ಶಿಶುನಾಳ ಶರೀಫರ ಒಂದು ಇಡಿಯಾದ ಅಂದರೆ ಅವರು ಬೇಕಾದಷ್ಟು ತತ್ವಪದಗಳನ್ನು ಬರೆದಿದ್ದಾರೆ. ಆದರೆ ಸಂಗ್ರಹಕಾರರು ಇಷ್ಟನ್ನು ಸಂಗ್ರಹಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ನನಗೆ ನಾವು ದೇವರ ಬಗ್ಗೆ ತುಂಬ ಭಕ್ತಿಯನ್ನು ಇರಿಸ್ಕೊಂಡವರು, ನಂಬಿಕೆಯನ್ನು ಇರಿಸ್ಕೊಂಡವರು, ನಮ್ಮ ನೆಲದಲ್ಲಿ ಜನ್ಮಿಸಿದಂತಹ ಎಲ್ಲರೂ ಕೂಡ ದೈವ ಭಕ್ತರು ಹೌದು. ಆದರೆ ಶಿಶುನಾಳ ಶರೀಫರು ದೇವರನ್ನು ನೋಡುವ ರೀತಿಯೇ ಬೇರೆ. ಹೇಗೆ ಅವರು ನೋಡ್ತಾರೆ ಅಂತ ಹೇಳಿದ್ರೆ, ದೇವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ನೀರಿಲ್ಲದೆ ಜಳಕ ಮಾಡಿರಬೇಕು, ಅರಿವೇ ಇಲ್ಲದ ಮಡಿಯ ಹುಟ್ಟಿರಬೇಕು, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು, ನಿದ್ದೆಯೊಳಗ ಸದಾ ಎಚ್ಚರ ಇರಬೇಕು. ಹಾಗೆ ಇನ್ನೊಂದು ಚರಣದಲ್ಲಿ ಹೇಳ್ತಾರೆ, ತಂಬಾಕಿಲ್ಲದೆ ಬತ್ತಿ ಸೇದಿರಬೇಕು, ಸೆರೆ ಕುಡಿಯದೆ ನಿಶೆ ಹತ್ತಿರಬೇಕು, ಎಬಡ ತಬಡ ನಾಲಿಗೆ ಬಿದ್ದಿರಬೇಕು, ಮೋಜಿಲೆ ಹೋಗಿ ಶಿಶುನಾಳ ದೇಶನ ಪಾದವ ಹಿಡ್ಕೊಂಡು ಬಿದ್ದಿರಬೇಕು. ಹೌದಪ್ಪ ಹೌದು ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಎಷ್ಟು ಅರ್ಥಪೂರ್ಣ. ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ನಿನ್ನಲ್ಲೇ ದೇವರಿದ್ದಾನೆ. ದೇವರಿಗೋಸ್ಕರ ಗುಡಿಗುಂಡಾರಗಳನ್ನು ಸುತ್ತುವ ಅಗತ್ಯ ಇಲ್ಲ ಎಂಬಂತಹ ಜ್ಞಾನವನ್ನು ನೀಡಿದ್ದಾರೆ ತಮ್ಮ ತತ್ವಪದಗಳಲ್ಲಿ. ನೀರಿಲ್ಲದೆ ಜಳಕ ಮಾಡಿರಬೇಕು, ನೀರಿಲ್ಲದೆ ಸ್ನಾನ ಮಾಡಿರಬೇಕು, ಅರಿವೇ ಇಲ್ಲದೆ ಮಡಿಯ ಹುಟ್ಟಿರಬೇಕು, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕು, ನಿದ್ದೆಯೊಳಗೆ ಸದಾ ಎಚ್ಚರ ಇರಬೇಕು. ನೋಡಿ ಎಷ್ಟು ಗೂಢಾರ್ಥವನ್ನು ಹೊಂದಿರುವಂತಹ ತತ್ವಪದ ಇದು. ತಂಬಾಕಿಲ್ಲದ ಬತ್ತಿ ಹೊಗೆ ಸೇದಿರಬೇಕು, ಸೆರೆ ಕುಡಿಯದೆ ನಿಶೆ ಹತ್ತಿರಬೇಕು, ಎಬಡ ತಬಳ ನಾಲಿಗೆ ಬಿದ್ದಿರಬೇಕು, ಹೇಗೆಗೋ ಆಡುವಂತಹ ನಾಲಿಗೆ ಅದು ಬಿದ್ದಿರಬೇಕು, ಮೋಜಿಲೆ ಹೋಗಿ ಶಿಶುನಾಳ ದೇಶದ ಪಾದವ ಹಿಡುಕೊಂಡು ಬಿದ್ದಿರಬೇಕು. ಅಂದರೆ ದೇವರನ್ನು ಕಾಣುವ ಬಗೆ ವಿಭಿನ್ನವಾಗಿದೆ ಇವರಲ್ಲಿ. ಎಲ್ಲ ತತ್ವಪದಕಾರರು ಕೂಡ ದೇವರನ್ನು ಮತ್ತು ಐಹಿಕ ಬದುಕನ್ನು ನೋಡಿರುವ ರೀತಿಯೇ ಬೇರೆಯಾಗಿದೆ. ಹಾಗಾಗಿ ಶಿಶುನಾಳ ಶರೀಫರು ನನಗೆ ತುಂಬ ಇಷ್ಟವಾಗಿ ಕಾಣಿಸ್ತಾರೆ. ನಿಜವಾದ ಬದುಕು ಏನು, ಬದುಕಿನ ನಂತರ ಏನು, ಪೂರ್ವಜನ್ಮ ಏನು ಮತ್ತು ಮುಂದಿನ ಜನ್ಮ ಏನು ಎಲ್ಲವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬದುಕು ಹೇಗಿರಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು ಎಲ್ಲವನ್ನು ಸಹ ಇಲ್ಲಿ ತಮ್ಮ ಪದಗಳಲ್ಲಿ ಹೇಳಿದ್ದಾರೆ ಶಿಶುನಾಳ ಶರೀಫರು. ಅವರ ತತ್ವಪದವನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ದೊಡ್ಡ ವಿಚಾರ. ಯಾಕೆಂದರೆ ಒಂದೊಂದು ಪದಗಳಲ್ಲಿ 108 ಅರ್ಥಗಳು ಇರುತ್ತೆ. ನಿದ್ದೆಯೊಳಗ ಸದಾ ಎಚ್ಚರ ಇರಬೇಕು, ತಂಬಾಕಿಲ್ಲದೆ ಹೊಗೆ ಬತ್ತಿ ಸೇದಿರಬೇಕು, ಇವೆಲ್ಲ ಬಹಳ ಅರ್ಥ ಕೊಡುವಂತಹ, ನಾನಾ ರೀತಿಯ ಯೋಚನೆಗೆ ಈಡು ಮಾಡುವಂತಹ ಪದಗಳು. ಹಾಗಾಗಿ ಶಿಶುನಾಳ ಶರೀಫರು ಶತಮಾನಗಳೇ ಕಳೆದರೂ ಕೂಡ ಜೀವಂತವಾಗಿ ಇದ್ದಾರೆ ತಮ್ಮ ತತ್ವ ಪದಗಳ ಮೂಲಕ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.